ಆದ್ರೆ ಬಿಹಾರದಲ್ಲಿ ಎನ್ಡಿಎ 200 ಗಡಿ ತಲುಪುತ್ತಾ ಇದ್ರು. ಇದೇ ಮೊದಲೇನಲ್ಲ ರೀ, ಗಮನಿಸ್ತಾ ಹೋದ್ರೆ ನೋಡಿ ನೋಡಿ 10ನೇ ಬಾರಿಗೆ ಸಿಎಂ ಗದ್ದಿಗೆ ಇರೋದಕ್ಕೆ ನಿತೇಶ್ ಸಜ್ಜಾಗಿದ್ದಾರೆ. ಜೆಡಿಯು ಕಚೇರಿ ಮುಂದೆ ಟೈಗರ್ ಜಿಂದಾ ಹೇ ಪೋಸ್ಟರ್. ನಿತೇಶ್ಗೆ ವಯಸ್ಸಾಗಿದೆ ಅಂತ ಟೀಕೆ ಮಾಡ್ತಿದ್ದಾರೆ ವಿಪಕ್ಷಗಳು. ಕೈಲಾಗದಿರೋರ್ದು ಇದೇ ಅಸ್ತ್ರ. ಆಕ್ಚುಲಿ ವಯಸ್ಸಾಗಿದೆಯೋ ಇನ್ನೊಂದಾಗಿದೆಯೋ ಮತ್ತೊಂದಾಗಿದೆಯೋ, ಇದೀಗ ಹುಲಿ ಇನ್ನು ಜೀವಂತವಾಗಿದೆ ಅಂತ ಪೋಸ್ಟರ್ ಹಾಕ್ತಿದ್ದಾರೆ. ತಗೊಳ್ಳಿ, ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಯಾರಾದ್ರೂ ಏನು, ವಯಸ್ಸಾದ ಏನು. ಟೈಗರ್ ಅಭಿ ಜಿಂದಾ ಹೈ. ಫಟಾ ಪೋಸ್ಟರ್ ನಿಕ್ಲಾ ಹೀರೋ ಅಂತಾರಲ್ಲ, ಹಂಗಾಗೋಗ್ಬಿಡ್ತು ಕತೆ ಇದು. ಒಂದು ರೀತಿಯಾಗಿ ಟೈಗರ್ ಅಭಿ ಜಿಂದಾ ಅನ್ನುವಂಥ ಮಾತುಗಳು. ಯಾಕಂತಂದ್ರೆ ಟೈಗರ್ಗೆ ಇನ್ನೂ ಕೂಡ ವಯಸ್ಸಾಗಿಲ್ಲ ರೀ. ಟೈಗರ್ ಅಭಿ ಜಿಂದಾ. ನಿತೀಶ್ ಕುಮಾರ್ ಅವರು ಸರಿಸುಮಾರು 2000 ಇಸ್ವಿ ಅಂತ ಗಮನಿಸ್ತಾ ಹೋದ್ರೆ ಇಲ್ಲಿವರೆಗೂ ಏನಾದ್ರೂ ಈಗ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರೆ, ಸಿಎಂ ಪಟ್ಟಕ್ಕೇರಿದ್ರೆ 10ನೇ ಬಾರಿ ಸಿಎಂ. ಒಂದು ರೀತಿಯಾದಂಥ ಸಂಭ್ರಮಾಚರಣೆ ಒಂದು ಕಡೆ. 10ನೇ ಬಾರಿ ಸಿಎಂ 2000 ಇಸ್ವಿಯಿಂದ ಗಮನಿಸ್ತಾ ಹೋದ್ರೆ 10ನೇ ಬಾರಿ ಸಿಎಂ. 2 ವರ್ಷಕ್ಕೊಮ್ಮೆ ಒಂದು ಸಾರಿ ಸಿಎಂ ಬದಲಾವಣೆ ಆಗಿದ್ದಾರೆ, 1ನೇ ವರ್ಷಕ್ಕೊಮ್ಮೆ ಒಂದು ಸಾರಿ ಸಿಎಂ ಬದಲಾವಣೆ ಆಗಿದ್ದಾರೆ ಅವರು. 10ನೇ ಬಾರಿ ಸಿಎಂ ಆಗಿರುವಂತದ್ದು. ಈಗ ಗಮನಿಸ್ತಾ ಇದೀವಿ, ಟೈಗರ್ ಅಭಿ ಜಿಂದಾ ಹೈ, ಫಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನುವಂತ ಮಾತುಗಳು. ಇದೀಗ ಬಿಹಾರದಲ್ಲಿ ಮತ್ತೆ ಎನ್ಡಿಎ ಮತ್ತೆ ಅಧಿಕಾರ ಬಂದಿರುವಂತದ್ದು. ಯಾಕಂದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನ. ಇಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯ ಪ್ರದರ್ಶನ. ಕಳೆದ ಬಾರಿ 19 ಬಾರಿ ಒಂದಕ್ಕಿಂತ ಒಂದು ಕಡೆ. ಕೇವಲ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬರೀ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸಣ್ಣ ಪುಟ್ಟ ಪಕ್ಷಗಳಿಗಿಂತಲೂ ಕೈ ಕಳಪೆಯನ್ನ ಪ್ರದರ್ಶನ ಮಾಡ್ತಾ ಇದೆ. ಇಲ್ಲಿ ಸಣ್ಣ ಪುಟ್ಟ ಪಕ್ಷಗಳಿಗಿಂತ ನ್ಯಾಷನಲ್ ಕಾಂಗ್ರೆಸ್ ಹೇಳುತ್ತೆ, ಇಂಟರ್ನ್ಯಾಷನಲ್ ನ್ಯಾಷನಲ್ ಅಂತ. ಆದ್ರೆ ಅದಕ್ಕಿಂತ ಕೀಳಾಗಿ ಕಾಣಿಸ್ತಾ ಇದೆ ಸ್ವಾಮಿ. ಇಲ್ಲಿ ಕಳಪೆ ಪ್ರದರ್ಶನ. 4 ರಿಂದ 5 ಸ್ಥಾನ ಪಡಿತಾ ಇದೆ. ಇದು ಕಾಂಗ್ರೆಸ್ನ ಒಂದು ಕಡೆ ಮುಖ ಗೊತ್ತಾಗ್ತಾ ಇದೆ. ನೋಡಿ, ಬಾಹುಬಲಿ ಆಗ್ಲಿಲ್ಲ ರಾಜಕೀಯ ಚತುರ, ಸುಮ್ಮನೆ ಬಿಲ್ಡಪ್ ಅಷ್ಟೇ. ಬಾಹುಬಲಿ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಶೂನ್ಯ ಸಂಪಾದಿಸಿದ ಪ್ರಶಾಂತ್ ಕಿಶೋರ್ ಜೆಎಸ್ವಿ ಸೋತ್ ಮನೆಗೆ ಹೋಗ್ತಾ ಇದಾರೆ ಎಲ್ರು. ಈಗ ಪಾಪ ಇನ್ನೇನ್ ಮಾಡೋದಕ್ಕಾಗೋದಿಲ್ಲ. ಸೊ ಅದೇ ಪರಿಸ್ಥಿತಿ ಇದೆ. ಸೊ ಈಗ ಕೇಳ್ದಂಗೆ ಬಿಜೆಪಿ ನಾಯಕರಂತೂ ಹಿಗ್ಗಾಮುಗ್ಗ ಟೀಕೆ ಮಾಡ್ತಿದ್ದಾರೆ. ಇನ್ನೇನ್ ತಾನೇ ಮಾಡೋದಕ್ಕಾಗುತ್ತೆ, ಟೀಕೆಗೆ ಒಳಗಾಗ್ಲೇಬೇಕು. ನೋಡಿ ಯಾವ ರೀತಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸುಮ್ನೆ ರಾಹುಲ್ ಗಾಂಧಿ ಅವರು ಎಫರ್ಟ್ ಹಾಕಿದ್ರು, ಇದ್ದು ಕೆರೆಗಳಿಗೆಲ್ಲ ನದಿಗಳಿಗೆಲ್ಲ ಆರ್ಬಿಟ್ರು, ಎಗರ್ಬಿಟ್ರು. ಸೊ ಏನು ವರ್ಕೌಟ್ ಆಗ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಒಟ್ಟಾರೆಯಾಗಿ ಈ ಬಾರಿ ಎನ್ಡಿಎ ತೆಕ್ಕೆಗೆ ಬಿಹಾರ ತೆರಳಿರುವಂತದ್ದು. ಎನ್ಡಿಎದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸೋದ್ರ ಮುಖಾಂತರ 202 ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ಹಾಕೊಂಡಿದೆ ಎನ್ಡಿಎ. ಸೊ ಬಹಳ ಖುಷಿ ಆಗ್ತಾ ಇದೆ ಹೇಳ್ಬೇಕಂತಂದ್ರೆ. ಇಷ್ಟು ದೊಡ್ಡ ಮಟ್ಟದ ಗೆಲುವನ್ನ ಅದು ಇಷ್ಟು ಕಡಿಮೆ ಸಮಯದಲ್ಲಿ ಯಾರೂ ಕೂಡ ತಗೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎನ್ಡಿಎ ತನ್ನ ಪ್ರಾಬಲ್ಯವನ್ನ ಬೀರೋದ್ರ ಮುಖಾಂತರ ಈ ಬಾರಿ ಬಿಹಾರ ದಂಗಲ್ಗೆ ಒಂದು ತಿಲಾಂಜಲಿಯನ್ನ ಹಾಡಿದೆ. ಈ ಬಾರಿಯ ಜಂಗ್ಲಿ ಕುಸ್ತಿಗೆ ಇನ್ನೇನು ಪೊಲೀಸ್ ಸ್ಟಾಪ್ ಅನ್ನ ಇಡುವಂತಹ ಸಾಧ್ಯತೆಗಳು ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಯ್ತು. ಅಧಿಕೃತವಾಗಿ ಘೋಷಣೆ ಆಗಬೇಕು, ಅಧಿಕಾರ ಸ್ವೀಕಾರ ಮಾಡಬೇಕು, ಪ್ರಮಾಣ ವಚನ ಸ್ವೀಕಾರ ಆಗಬೇಕು ಅಷ್ಟೇ. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಮುನ್ನಡೆ. ಮೋದಿ ಅಮಿತ್ ಶಾ ಅವರ ಯೋಜನೆ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಅಭಿವೃದ್ಧಿ ಕೆಲಸ ನೋಡಿ ಜನ ಎನ್ಡಿಎ ಗೆಲ್ಸಿದ್ದಾರೆ. ಪ್ರಮುಖವಾಗಿ ಗೆಲ್ಸೋದಿದೆಯಲ್ಲ, ಮೋದಿ ನಾಯಕತ್ವ ಮೆಚ್ಚಿ ಜನ ಚುನಾವಣೆಯನ್ನ ಗೆಲ್ಸಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಗೆದ್ದಿದೆ ಅಂತ ಬಿಎಸ್ವೈ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಚುನಾವಣೆ ಮೇಲೆ ನಿತೀಶ್ ಕುಮಾರ್ ಆಡಳಿತ ಪ್ರಭಾವ ಬೀರಲಿದೆ. ಮೋದಿ ಅಮಿತ್ ಶಾ ಅವರ ಚರ್ಚೆ ಮಾಡಿ ಬಿಹಾರ್ ಸಿಎಂ ಆಯ್ಕೆ. ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ನೆಲ ಕಚ್ಚಿದೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು. ಶಿವಮೊಗ್ಗದ ಸಾರಥಿ ಬಿಎಸ್ ಯಡಿಯೂರಪ್ಪನವರು ನೋಡಿ ಯಾವ ರೀತಿ ರಾಹುಲ್ ಗಾಂಧಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಸಿಗ್ತಾ ಇದೆ, ಇದು ನಮ್ಮ ಆಶ್ವಾಸನೆ ಕೂಡ ಹೌದು. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಈ ರೀತಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಕಾಂಗ್ರೆಸ್ನ ನಾಯಕರ ಚಳಿ ಬೀಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎನ್ಡಿಎಗೆ ಸೋಲಾಗುವಂತಹ ಸಾಧ್ಯತೆನೇ ಇಲ್ಲ. ನಮಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದನ್ನ ಡಿಸೈಡ್ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಾಗಿರ್ಬೋದು. ಇನ್ನೇನು ಕೆಲವು ಗಂಟೆಗಳಲ್ಲಿ ಅದರ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಭಾಷಣವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಭಾಷಣದ ನಂತರ ಯಾರು ಬಿಹಾರಕ್ಕೆ ಬಾಸ್ ಆಗ್ತಾರೆ, ಬಿಹಾರವನ್ನ ಆಳುವಂತಹ ಜನನಾಯಕ
ನಾಯಕ ಯಾರು ಅನ್ನೋದನ್ನ ಘೋಷಣೆ ಮಾಡ್ತಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಒಟ್ಟಾರೆಯಾಗಿ BS ಯಡಿಯೂರಪ್ಪ ಸೇರಿದಂತೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ನ ನಾಯಕರಿಗೆ ಹುರಿದುಂಬಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರಿಗೆ ನಿಜಕ್ಕೂ ಕೂಡ ಇದು ದೊಡ್ಡ ಮುಖಭಂಗ ಅಂತಾನೆ ಹೇಳಬಹುದು. ಹೇಳ್ಕೊಳ್ಳಕ್ಕೆ ಹೆಸರಿಲ್ಲದೆ ನೋಡಿ 34ಕ್ಕೆ ಬಂದು ನಿಂತು ಬಿಡ್ತು ಆಗ್ಲೇ ಮಹಾಗಠ್ ಬಂಧನ್. ಬೇಜಾರು ನೋಡಿ. ಶಿಕಾರಿಪುರದ ಶಿಕಾರಿ ಒಂದ್ ಕಡೆ ಹೇಳಿದ್ರು, ಬಹಳ ಸ್ಪಷ್ಟವಾಗಿ ಒಂದ್ ಕಡೆ ಅವರು ಹೇಳ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ನೆಲ ಕಚ್ಚಿ ಹೋಗ್ಬಿಟ್ಟಿದೆ, ಎಲ್ಲೂ ಕೂಡ ಗುರುತೇ ಸಿಗ್ತಾ ಇಲ್ಲ. ಏನ್ ಕತೆ ಆಯ್ತೋ ಏನು ಕತೆನೋ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಜೆಎಸ್ಪಿಯ ಪ್ರಶಾಂತ್ ಕಿಶೋರ್ ಅವರು ಬಹಳಷ್ಟು ಒಂದ್ ಕಡೆ ಮ್ಯಾಜಿಕ್ ಪ್ಲಾನ್ ಅನ್ನ ಮಾಡ್ತಾರೆ. ಸೊ ಮಹಾಗಠಬಂಧನ್ ಸೋಲೋದಕ್ಕೆ ಇವರು ಕೂಡ ಕಾರಣ. ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಮರ್ಮಘಾತ ಅಂತಾನೆ ಹೇಳ್ಬೋದು. ತೇಜಸ್ವಿ ಯಾದವ್ ಸಿಎಂ ಕನಸು ನುಚ್ಚು ನೂರಾಗಿದೆ. RJD ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಹೀನಾಯ ಒಂದು ಕಡೆ ಸೋಲು. ಬಿಹಾರದಲ್ಲಿ ಗೆದ್ದು ಒಂದು ಕಡೆ ಗದ್ದುಗೆಯನ್ನ ಏರೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ನಿತೀಶ್ ಕುಮಾರ್. ಈಗ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಬಿಹಾರದಲ್ಲಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ನಿತೀಶ್ ಕುಮಾರ್ ಒಂದು ಕಡೆ ರೆಡಿ ಆಗ್ಬಿಟ್ಟಿದ್ದಾರೆ. 203 ಸ್ಥಾನವನ್ನ ಗಳಿಸಿದೆ NDA. ಮ್ಯಾಜಿಕ್ ನಂಬರ್ ದಾಟಿ ಯಾವುದೋ ಕಾಲ ಆಗೋಯ್ತು. ಸೊ ಈಗ NDA ವೀರ ಪತಾಕೆಯನ್ನ ಹಾರಿಸೋದಕ್ಕೆ ನಿತೀಶ್ ಕುಮಾರ್ ಅವರು ರೆಡಿ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳು ಅಂದ್ರೆ ಭಾಷಣಗಳು ಕೂಡ ಕೇಳೋದಕ್ಕೆ ಈಗಾಗಲೇ ಬಿಜೆಪಿಯ ಕಚೇರಿಗೆ ಅಂದ್ರೆ ಏನು ದೆಹಲಿಯಲ್ಲಿ ಇರುವಂತಹ ಬಿಜೆಪಿ ಕಚೇರಿಯತ್ತ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು ಕೂಡ ಕರ್ನಾಟಕ ಕಾಂಗ್ರೆಸ್ ಮಾಡೆಲ್ ಅನುಸರಿಸಿ ಒಂದ್ ಕಡೆ ಬಿಹಾರದಲ್ಲಿ NDA ಒಂದ್ ಕಡೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಗಮನಿಸೋದಾ ಹೋದಾದ್ರೆ ಯಾವ ರೀತಿಯಾಗಿ NDA ಒಂದ್ ಕಡೆ ಗೆದ್ದಿದೆ ಅನ್ನುವಂಥದ್ದು ನೋಡಿ, ಇದು ಅಚ್ಚರಿಯಾದ್ರೂ ಕೂಡ ಸತ್ಯದ ಮಾತು. ಯಾಕೆಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬದ್ಧ ವೈರಿಗಳು ರಾಜಕೀಯ ಪಕ್ಷಗಳು. ಯಾಕೆಂದ್ರೆ ಒಬ್ಬರ ತತ್ವ ಸಿದ್ಧಾಂತವನ್ನ ಮತ್ತೊಬ್ಬರು ಅನುಸರಿಸೋದಿಲ್ಲ ಯಾವುದೇ ಕಾರಣಕ್ಕೂ. ಈಗ ಕಾಂಗ್ರೆಸ್ ಜಾತ್ಯತೀತ ತತ್ವ ಸಿದ್ಧಾಂತ ಪ್ರತಿಪಾದಿಸಿದ್ರೆ ಬಿಜೆಪಿ ಹಿಂದುತ್ವ ಪ್ರತಿಪಾದಿಸುವಂತ ಪಕ್ಷ. ಆದ್ರೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ JDU ಬಿಜೆಪಿ ಒಳಗೊಂಡಂತ NDA ಕರ್ನಾಟಕ ಕಾಂಗ್ರೆಸ್ ಮಾಡೆಲ್ ಅನ್ನ ಸಂಪೂರ್ಣವಾಗಿ ಅನುಸರಿಸಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಬಹಳ ಸತ್ಯವನ್ನ ಒಂದ್ ಕಡೆ ಗೊತ್ತಾಗ್ತಾ ಇದೆ ಸಂಪೂರ್ಣವಾಗಿ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ 2023 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಭರವಸೆಗಳನ್ನ ಜನರಿಗೆ ನೀಡಿ ಅಧಿಕಾರ ಗದ್ದುಗೆ ಹಿಡಿದಿತ್ತು. ಅದೇ ಗ್ಯಾರಂಟಿ ಸ್ಕೀಮ್ ಭರವಸೆಗಳನ್ನ ಬಿಹಾರದಲ್ಲಿ NDA ಜನರಿಗೆ ನೀಡಿ ಜನರನ್ನ ತನ್ನತ್ತ ಸೆಳೆದಿದೆ. ಯಾಕೆ ಅಂತಂದ್ರೆ ಕರ್ನಾಟಕದಂತೆ ಬಿಹಾರದಲ್ಲೂ ಕೂಡ NDA ಮಹಿಳೆಯರಿಗೆ 10,000 ರೂಪಾಯಿ ನೀಡುವ ಭರವಸೆಯನ್ನ ನೀಡಿ ಯಶಸ್ವಿ ಆಗ್ತಾರೆ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಕೂಡ ಪ್ರತಿ ಮನೆಗೆ 200 ಯೂನಿಟ್ ವರೆಗೂ ಕೂಡ ಉಚಿತವಾದಂತ ವಿದ್ಯುತ್ ಅನ್ನ ನೀಡ್ತೀವಿ ಅಂದ್ರೆ ಕರೆಂಟ್ ಫ್ರೀ ಕೊಡ್ತೀವಿ ಭರವಸೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಬಿಹಾರದಲ್ಲೂ ಕೂಡ 125 ಯೂನಿಟ್ ವರೆಗೂ ಕೂಡ ನಾವು ಕರೆಂಟ್ ಫ್ರೀ ಅನ್ನ ಕೊಡ್ತೀವಿ ಅಂತ ಭರವಸೆ ಕೊಡೋದ್ರ ಜೊತೆಗೆ ವೃದ್ಧರಿಗೆ ಒಂದು ಕಡೆ ತಿಂಗಳಿಗೆ ಪಿಂಚಣಿಯನ್ನ 400 ರೂಪಾಯಿಯನ್ನ ಕೊಡ್ತೀವಿ. 400 ರೂಪಾಯಿ ಇದ್ದದ್ದು 1,500 ವರೆಗೂ ಕೊಡ್ತೀವಿ. ಸೊ NDA ಹೆಚ್ಚಿಸುವ ಭರವಸೆಗಳನ್ನ ಕರ್ನಾಟಕ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಕೂಡ ಕೊಟ್ಟಿರುವಂತಹ ಭರವಸೆಗಳ ಮಾದರಿಯಲ್ಲೇ ಬಿಹಾರದಲ್ಲಿ ಗೆದ್ದು ಬಿಗಿದೆ. ಅಭೂತಪೂರ್ವ ಗೆಲುವಿನೊಂದಿಗೆ NDA ಕಿಲಕಿಲ. ಬಿಹಾರ ಗದ್ದುಗೆ ಮಹಿಳೆಯರ ವಿಶ್ವಾಸವನ್ನ ಗೆದ್ದಿದೆ. NDA ಗೆದ್ದಿದೆ, ಬಿಹಾರ ಗೆದ್ದಿದೆ ಅಂತ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಿದ್ದಾರೆ ಬಿಜೆಪಿಯ ನಾಯಕರು. ಇನ್ನೇನ್ ಮಾಡೋದಕ್ಕೆ ಕೆಲಸ ಇಲ್ಲ ಇದೆ ಈಗ. ಸೊ ಬಿಹಾರ ಚುನಾವಣೆಯಲ್ಲಿ NDA ಮೈತ್ರಿ ಕಮಾಲ್ ಮಾಡಿದೆ. ಅಭೂತಪೂರ್ವ ಪ್ರದರ್ಶನದ ಬೆನ್ನಲ್ಲೇ JDU ಟ್ವೀಟ್ ಮಾಡಿದೆ. ನೋಡಿ, ಬಿಹಾರ ಗೆದ್ದಾಯ್ತು, ಮಹಿಳೆಯರ ವಿಶ್ವಾಸ ಕೂಡ ಗೆದ್ದಿದ್ದಾಯ್ತು. ಮಹಿಳೆಯರಿಂದಲೇ ಈ ಬಾರಿ NDA ಅಧಿಕಾರಕ್ಕೆ ಬಂದಿದೆ ಅಂತ ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಕಾಂಗ್ರೆಸ್ ಕಾಲೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮಹಾಗಠ್ ಬಂಧನ್ ಈಗಾಗಲೇ ಮೂಲೆ ಗುಂಪಾಯ್ತು ಅಂತಾನೆ ಹೇಳಬಹುದು. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಈ ರೀತಿಯಾದಂತಹ ಹೀನಾಯ ಸೋಲನ್ನ ಕಾಣುತ್ತೆ ಅಂತ. ಬಟ್ ನೋಡಿ, ಜನತಾದಳ್ ಆಕ್ಚುಲಿ ಏನು ನಿತೀಶ್ ಕುಮಾರ್ ಅವರ ಪೋಸ್ಟರ್ ಅನ್ನ ರಿಲೀಸ್ ಮಾಡೋದ್ರ ಮುಖಾಂತರ, ಮಹಿಳಾ ಮಣಿಯರ ಪೋಸ್ಟರ್ ಅನ್ನ ರಿಲೀಸ್ ಮಾಡೋದ್ರ ಮುಖಾಂತರ ದಿ ಟ್ರಸ್ಟ್ ಆಫ್ ಬಿಹಾರ ವುಮೆನ್ಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳ ಪ್ರಾಬಲ್ಯದಿಂದ ಈ ಬಾರಿ ಬಿಹಾರದಲ್ಲಿ 203 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಹೇಳ್ಕೊಳ್ಳೋದ್ರಲ್ಲಿ NDA ಮೇಲುಗೈಯನ್ನ ಸಾಧಿಸಿದೆ. ಎಲ್ಲ ಮಹಿಳಾ ಮಣಿಯರಿಗೂ ಕೂಡ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಟ್ವೀಟ್ ಅನ್ನ ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹಳ ಒಂದು ಕಡೆ
ಖುಷಿ ಆಗ್ತಾ ಇದೆ. ಹೆಣ್ಮಕ್ಳು ಅದನ್ನೇ ಹೇಳೋದು, ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ಬೋದು, ಹೆಣ್ಮಕ್ಳು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಮುಖ್ಯವಾದಂತಹ ಉದಾಹರಣೆ ಅಂತಾನೆ ಹೇಳ್ಬೋದು. ನೋಡಿ, ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಹೆಣ್ಮಕ್ಳಿಂದಾನೇ ಈ ಬಾರಿ ಬಿಹಾರದಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ. ಇನ್ನೇನ್ ತಾನೇ ಹೇಳೋದಕ್ಕಾಗುತ್ತೆ? ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಕೂಡ ಪ್ರಮುಖ ಸ್ಥಾನವನ್ನ ಪಡ್ಕೊಳ್ತಾ ಇದ್ದಾರೆ. ಇವತ್ತು ಬಿಹಾರದಲ್ಲಿ ಮತ್ತೊಮ್ಮೆ ಸಾಬೀತಾಗ್ಬಿಡ್ತು ಅಂತಂದ್ರೆ ತೊಟ್ಟಿಲವನ್ನ ತೂಗುವಂತ ಕೈ ದೇಶವನ್ನ ಆಳ್ಬಹುದು ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತು ಮಾಡ್ಬಿಟ್ರಿ. ಈಗ ನೋಡಿ, ಈಗ ಜನತಾದಳ ಪ್ರಮುಖವಾಗಿ NDA ಮತ್ತೊಮ್ಮೆ ಗದ್ದುಗೆಯನ್ನ ಏರಿದೆ. ಮತ್ತೊಮ್ಮೆ ನಿತೀಶ್ ಕುಮಾರ್ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ನಾವು ಮತ್ತೊಮ್ಮೆ ಅಧಿಕಾರವನ್ನ ಸ್ವೀಕಾರ ಮಾಡ್ತೀವಿ, ಮತ್ತೊಮ್ಮೆ CM ಪಟ್ಟಕ್ಕೆ ನಾವು ಬಂದೇ ಬರ್ತೀವಿ ಅಂತ ಒಂದು ಭರವಸೆ ಇತ್ತು ಅವರಿಗೆ. ನೋಡಿ, ಮಹಿಳಾ ಮಣಿಗಳ ಒಂದು ಕಡೆ ಸೆಳೆದುಕೊಳ್ಳೋದಕ್ಕೆ NDA ಮಾಸ್ಟರ್ ಪ್ಲಾನ್ ಅನ್ನ ಮಾಡಿತ್ತು. ಆ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅದಕ್ಕೆಲ್ಲ ಹೇಳೋದ್ರಿ. ಮಹಿಳಾ ಮಣಿಗಳನ್ನ ಅದೇ ರೀತಿಯಾಗಿ ಕರ್ನಾಟಕ ಮಾಡೆಲ್, ಯಾಕೆಂದ್ರೆ ಕರ್ನಾಟಕದಲ್ಲೂ ಕೂಡ ಪ್ರತಿ ಮಹಿಳೆಯರಿಗೂ ಕೂಡ ಪ್ರತಿ ಮನೆ ಯಜಮಾನಿಗೆ ನಾವು 2,000 ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಪ್ರತಿ ಮಹಿಳೆಯರಿಗೆ 10,000 ಕೊಡೋ ಮೂಲಕ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನ ಮತ್ತೊಮ್ಮೆ NDA ಇಲ್ಲಿ ಹಿಡಿದಿದೆ ಅಂತಾನೆ ಹೇಳ್ಬೋದು. ಸೊ ಈ ರಾಜಕಾರಣಿಗಳ ಒಂದಿಷ್ಟು ಹಿಸ್ಟರಿಗಳನ್ನ ಗಮನಿಸ್ತಾ ಹೋದಾಗ, ಅದರಲ್ಲಿ ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರ ಇತಿಹಾಸ ಗಮನಿಸ್ತಾ ಹೋದಾಗ, ಯಾಕಂದ್ರೆ ಸುದೀರ್ಘವಾದಂತ 25 ವರ್ಷಗಳ ಒಂದು ಆಡಳಿತ ಇದ್ದಾರೆ. ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಮಹಿಳೆಯರ ರಕ್ಷಣೆಗಳಾಗಿರ್ಬೋದು, ಅಲ್ಲಿರುವಂತ ಜನರ ಒಂದಿಷ್ಟು ಸುರಕ್ಷತೆ ಆಗಿರ್ಬೋದು, ಸಂಪೂರ್ಣವಾಗಿ, ಯಾಕಂದ್ರೆ ಬಿಹಾರ ಅಂತಂದ್ರೆ ನಿತೀಶ್ ಕುಮಾರ್ ಅಂತಂದ್ರೆ ಬಿಹಾರ. ಆ ರೀತಿಯಾಗಿ ಒಂದ್ ಕಡೆ ಪ್ರಾಬಲ್ಯವನ್ನ ಒಂದೊಂದಾಗಿ ಗಮನಿಸ್ತಾ ಹೋದಾಗ ತನ್ನದೇ ಆದಂತ ಒಂದಿಷ್ಟು ಸ್ಟ್ರಾಟಜಿಗಳು ಇತ್ತು. ಎಸ್, ಬಿಹಾರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿ ಈಗ ಕಳೆದ ಬಾರಿಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಒಂದು ಕಡೆ ಬಿಜೆಪಿ ಗೆಲ್ತಾ ಇದೆ. 2020ರ ಚುನಾವಣೆಯಲ್ಲಿ 74 ಕ್ಷೇತ್ರಗಳಲ್ಲಿ ಗೆದ್ದಂತ ಬಿಜೆಪಿ ಈ ಬಾರಿ 101 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತ ಬಿಜೆಪಿ ಈಗ ಬಿಹಾರ ಚುನಾವಣೆಯಲ್ಲಿ NDAಗೆ ಭಾರಿ ಒಂದು ಕಡೆ ಮುನ್ನಡೆ ಸಿಗ್ತಾ ಇದೆ. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದೀಗ ಸಂಭ್ರಮ ಮನೆ ಮಾಡಿದೆ. ಕಾರ್ಯಕರ್ತರು ಒಂದ್ ಕಡೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮನೆ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಕೇವಲ ಬಿಹಾರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಅತಿ ದೊಡ್ಡ ಸಂಭ್ರಮ ಅಂತಾನೆ ಹೇಳ್ಬೋದು. ಅತಿ ದೊಡ್ಡ ಸಂಭ್ರಮ. ಬಿಜೆಪಿ ಕಚೇರಿ ಮುಂದೆ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಯಕರ್ತರು, ಛಲವಾದಿ ನಾರಾಯಣ ಸ್ವಾಮಿ, ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಸಾಕಷ್ಟು ಬಿಜೆಪಿ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಭಾಗಿಯಾಗುವ ಮೂಲಕ ಈ ಸಂಭ್ರಮವನ್ನ ಮತ್ತೊಮ್ಮೆ ಸಂಭ್ರಮಿಸ್ತಾ ಇದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಭಾಗಿಯಾಗಿರುವಂತದ್ದು. ಎಸ್, ಬೆಂಗಳೂರಿನ ಬಿಜೆಪಿ ಕಚೇರಿಯ ಮುಂದೆ ಸಂಭ್ರಮಾಚರಣೆ ಮನೆ ಮಾಡಿದೆ. ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, NDA ಈ ಒಂದು ಕಡೆ ಅಭೂತಪೂರ್ವವಾದಂತ ಒಂದು ಗೆಲುವಿದೆಯಲ್ಲ, ಆದ್ರೆ ಬಿಜೆಪಿ ಪ್ರಮುಖವಾಗಿ ಬಿಹಾರ ಜಿಲ್ಲೆಗಳಲ್ಲಿ ಒಂದು ನಾವು ಅನ್ಕೊಳ್ತಾ ಇದ್ದೀವಿ, ಎಲ್ಲೂ ಕೂಡ ಒಂದ್ ಕಡೆ NDA ಅಲಯನ್ಸ್ ಆದ ತಕ್ಷಣ ಒಂದ್ ಕಡೆ JDO ಆಗಿರ್ಬೋದು ಪ್ರಮುಖವಾಗಿ ಗೆದ್ದು ಬೀಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಯಾಕೆ ಅಂತಂದ್ರೆ ಮಹಾಗಠಬಂಧನ್ ಆ ರೀತಿ ಗ್ಯಾರಂಟಿಗಳನ್ನ ಕೊಟ್ಟಿತ್ತು, ಆ ರೀತಿ ಭರವಸೆಗಳನ್ನ ಕೊಟ್ಟಿತ್ತು ಅವರಿಗೆ, ಜನರಿಗೆ ಭರವಸೆಗಳ ಜೊತೆಗೆ ನಮ್ಮ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಗೂ ಕೂಡ ಸರ್ಕಾರಿ ನೌಕರಿ, ಆ ಭರವಸೆಗಳು ಕೂಡ ಈಡೇರಿಸುವಲ್ಲಿ ಒಂದು ಕಡೆ ಜನರಿಗೆ ಒಂದು ರೀತಿಯಾದಂತ ವಿಶ್ವಾಸ ಬರ್ಲಿಲ್ವಾ? ಹಾಗಾದ್ರೆ ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ರೋಶನಿ, ಗಮನಿಸ್ತಾ ಇದ್ದೀವಿ, ಈ ರೀತಿಯಾದಂತ NDA ಅಂದ್ರೆ ಒಂದು ಸಂಭ್ರಮ ಕಾಣಿಸ್ತಾ ಇದೆ. ಈಗ ನೋಡಿ, ಮ್ಯಾಜಿಕ್ ನಂಬರ್ ಕೂಡ ದಾಟಿ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಎಲ್ಲರೂ ಕೂಡ ಅನ್ಕೊಂಡಿರ್ಲಿಲ್ಲ ಇಷ್ಟರ ಮಟ್ಟಿಗೆ. ಅಂತಂದ್ರೆ ಅಮಿತ್ ಶಾ ಅವರು ಹೇಳ್ತಾ ಇದ್ರು 160 ಸ್ಥಾನ ಗೆದ್ರೆ ಸಾಕ್ಪಪ್ಪ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ 201 ಸ್ಥಾನ ಒಂದು ಕಡೆ NDA ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಯಾಕಂದ್ರೆ 243 ಕ್ಷೇತ್ರಗಳನ್ನ ಸಂಪೂರ್ಣವಾಗಿ ಇವರೇ ಗೆದ್ದು ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದೀವಿ, ಮಹಾಗಠಬಂಧನ್ ಬರೀ 36, ಅದಕ್ಕಿಂತ ಹಿಂದೆ ಹೋಗ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಅದರ ಜೊತೆಗೆ JSP ಅಂತೂ ಲೆಕ್ಕಕ್ಕೆ ಇಲ್ಲ, ಅದು ಎಲ್ಲಿಗೆ ಮಾಯ ಹೋಗ್ಬಿಟ್ಟಿದೋ ಗೊತ್ತಿಲ್ಲ ಈಗ. ನೋಡಿ ಸಿರಾಜ್, ಈ ಬಾರಿಯ ಬಿಹಾರ್ ಚುನಾವಣೆ ಅಂತಂದ್ರೆ ನಿಜವಾಗ್ಲೂ ಕೂಡ ಏನಾಗುತ್ತೆ, ಏನಾಗಬಹುದು ಅನ್ನುವಂಥದ್ದು ಸಂಪೂರ್ಣ ಈ ಒಂದು ರಿಸಲ್ಟ್ ಏನಿದೆಯಲ್ಲ, ನಿಜವಾಗ್ಲೂ ಕೂಡ ಈ ಒಂದು ಪಕ್ಷಗಳ ಮೇಲೆ ಡಿಪೆಂಡ್ ಆಗಿತ್ತು. ಏನಾಗುತ್ತೆ ಅಥವಾ ಎಷ್ಟು ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಬರುತ್ತೆ, ಯಾರು ಮುನ್ನುಗ್ಗುತ್ತಾರೆ, ಅಥವಾ ಯಾವ ರೀತಿಯಾದಂತಹ ರಿಸಲ್ಟ್ ಈ ಬಾರಿ ಬರ್ಬೋದು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಕುತೂಹಲ ಇತ್ತು. ಅದರಲ್ಲೂ ಕೂಡ ಈ ಬಾರಿ 2 ಬಾರಿ ಮತದಾನ ಆಗಿತ್ತು.
ಹಾಗಾಗಿ 2 ಬಾರಿ ಮತದಾನ ನಡೆದಿತ್ತು. ತದನಂತರ ಇವತ್ತು ಬೆಳಗ್ಗೆಯಿಂದನೇ ಮತ ಎಣಿಕೆ ಆರಂಭ ಆಯಿತು. ಆದ್ರೂ ಕೂಡ ಮತ ಎಣಿಕೆ ವಿಚಾರ ಬಂದಾಗ ಮೊದಲನೇ ಬಾರಿ ನನಗೆ ನೆನಪಾಗೋದು ಒಂದು ವಿಚಾರ. ಮತ ಎಣಿಕೆ ಅಂತಂದ್ರೆ ಈ ಹಿಂದೆ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ನಾಯಕರು ಅಥವಾ ರಾಹುಲ್ ಗಾಂಧಿ ಅವರು ಇರ್ಬೋದು ಬೇರೆ ಬೇರೆ ರೀತಿಯಾದಂತಹ ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡ್ರು. ಆದ್ರೆ ಅದು ಯಾವುದೂ ಕೂಡ ವರ್ಕೌಟ್ ಆಗ್ಲಿಲ್ಲ. ಈ ಒಂದು ಚುನಾವಣೆಯಲ್ಲಿ ತಾವೇ ಮುಂದುವರಬೇಕು, ತಾವೇನೋ ಒಂದು ಮಾಡ್ಬೇಕು ಅನ್ನೋಂಥ ಒಂದು ಹಠ ಹಿಡಿದು ಏನೋ ಈ ಒಂದು ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡು ಅದರಲ್ಲಿ ಬಹು ಪ್ರಮುಖವಾಗಿ ಹೇಳೋದಾದ್ರೆ ಒಂದು ಮತಗಳತನ ಆರೋಪ ಇರ್ಬೋದು, ಮತ್ತೊಂದು ಕಡೆ ಮತ ಎಣಿಕೆ ಅನ್ನೋಂಥದ್ದು ಅಂತ ಹೇಳೋದಾದ್ರೆ ಇದರಲ್ಲಿ ಇವಿಎಂ ಮಷೀನ್ ವರ್ಸಸ್ ಬ್ಯಾಲೆಟ್ ಪೇಪರ್ ಅನ್ನುವಂತ ಒಂದು ಚರ್ಚೆ ಶುರುವಾಗ್ಬಿಟ್ಟಿದ್ದು ದಿಢೀರಾಗಿ. ಅಂದ್ರೆ ಈ ಹಿಂದೆ ಹೇಗೆ ಬ್ಯಾಲೆಟ್ ಪೇಪರ್ ಅಲ್ಲಿ ಮತ ಎಣಿಕೆ ಹೇಗೆ